ನಮಸ್ಕಾರ. ಈ ರಾಷ್ಟ್ರದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ.ಆರ್. ಗವಾಯ್ ಅವರ ಮೇಲೆ ಕೋರ್ಟ್ ಆವರಣದಲ್ಲೇ ಶೂ ಎಸೆಯುವಂಥ ಕೃತ್ಯ ಖಂಡನೀಯವಾಗಿದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನಕ್ಕೆ ಅಪಚಾರ, ಪ್ರಜಾಪ್ರಭುತ್ವಕ್ಕೆ ಅಪಚಾರ, ನ್ಯಾಯಾಂಗ ವ್ಯವಸ್ಥೆಗೆ ಆಗಿರ್ತಕ್ಕಂಥ ಅಪಚಾರ ಅಂತೇಳಿ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯ ಯಾವುದೇ ಕ್ರಮಗಳು ಬುದ್ಧಿವಂತ ಸಮಾಜ ಮಾಡೋದಿಲ್ಲ. ಆದರೆ ಒಬ್ಬ ವಕೀಲರು ಇಂತಹ ಪುಂಡಾಟಿಕೆಯನ್ನ ಆಡಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಅದನ್ನ ವಿರೋಧ ಮಾಡಿದ್ದಾರೆ. ನಾನು ಕೂಡ ಇದನ್ನ ಸಂಪೂರ್ಣವಾಗಿ ಖಂಡಿಸ್ತೇನೆ. ಆ ಮುಖ್ಯ ನ್ಯಾಯಾಧೀಶರು ಯಾರಿದ್ರು ಅನ್ನೋದು ಪ್ರಶ್ನೆ ಇಲ್ಲ. ಆ ಸ್ಥಾನದಲ್ಲಿ ಯಾರೇ ಇದ್ರೂ ಕೂಡ ಈ ರೀತಿಯ ಘಟನೆ ನಡೆಯಬಾರದು. ಇದಕ್ಕೆ ಕಾನೂನು ಕ್ರಮ ಜರುಗಿಸಬೇಕು. ಕಠಿಣ ಶಿಕ್ಷೆಯನ್ನೇ ಆ ವ್ಯಕ್ತಿಗೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದು ದೇಶವೇ ತಲೆ ತಗ್ಗಿಸ್ತಕ್ಕಂಥ ಒಂದು ಕೃತ್ಯ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಕ್ಷಮಾಪಣೆಗೆ ಅರ್ಹವಾದ ಕೇಸ್ ಅಲ್ಲ. ಯಾಕೆ ಅಂತಂದ್ರೆ ಏನು ಬೇಕು, ಒಬ್ಬ ತಿಳುವಳಿಕೆಸ್ಥ ವ್ಯಕ್ತಿ ಏನು ಬೇಕಾದರೂ ಮಾಡಿ ನಾನು ಕ್ಷಮೆ ಕೋರಿದೆ ಅಂದ್ರೆ ಇದು ಕ್ಷಮಿಸಬಾರದು ಕೂಡ. ಆತನಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲ ಅಂತಂದ್ರೆ ಇದು ಬೇರೆಯವರೆಗೂ ಕೂಡ ಪಾಠ ಆಗ್ತದೆ. ಎರಡನೇ ವಿಷಯ, ಜನಗಣತಿ ನಡೀತಾ ಇದೆ. ಜನಗಣತಿ ಗೊಂದಲದ ಗೂಡಾಗಿದೆ ಅಂತ ನಿನ್ನೆ ಕೂಡ ನಾನು ಹೇಳಿದ್ದೇನೆ. ಜನಗಣತಿಯನ್ನ ಯಾವ ರೀತಿ ಮಾಡಬೇಕೋ ಆ ಪ್ರಕಾರ ನಡೀತಾ ಇಲ್ಲ. ಅವರಿಗೆ ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇಲ್ಲ. ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಇದು ಬರ್ತಾ ಇದೆ. 60 ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಒಂದು ತಾಸು ಒಬ್ಬೊಬ್ಬರಿಗೆ ಒಬ್ಬ ವ್ಯಕ್ತಿಗೆ ಅಷ್ಟು ಆಗ್ತಾ ಇದೆ. ಅದರಿಂದಾಗಿ ಇದಾಗ್ತಾ ಇಲ್ಲ. ಸರ್ಕಾರ ತಪ್ಪು ಅಂಕಿಅಂಶಗಳನ್ನು ಕೊಡ್ತಾ ಇದೆ. ನಿನ್ನೆಗೆ 65% ಮುಗಿದೋಯ್ತು ಅಂದ್ರು. ಯಾರ ಮನೆಗೂ ಇನ್ನು ಬೆಂಗಳೂರಲ್ಲಿ ಪ್ರಾರಂಭನೇ ಆಗಿಲ್ಲ. ಅಪಾರ್ಟ್ಮೆಂಟ್ಗಳಿಗೆ ಇವತ್ತು ಪ್ರಾರಂಭ ಮಾಡ್ತಾರಂತೆ. ಏನು ಸುಳ್ಳಿನ ಕಂತೆಯ ಮೇಲೆ ಕಂತೆ ಹೇಳ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಮೊದಲನೇದಾಗಿ ಬಿಜೆಪಿ ಇದಕ್ಕೆ ವಿರೋಧ ಮಾಡಿದ್ರು ಅಂತ ಹೇಳಿದ್ರು. ನಮ್ಮ ವಿರೋಧ ಇಲ್ಲ. ಆದರೆ ಕೋರ್ಟಿನ ಆದೇಶದ ಪ್ರಕಾರ ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಿ ಅನ್ನೋದೇ ನಮ್ಮ ಉದ್ದೇಶ. ಆದರೆ ನೀವು ಜಾತಿಗಳನ್ನು ಹೊಡೆಯಲಿಕ್ಕೆ ಇದನ್ನು ಬಳಕೆ ಮಾಡ್ತಿದ್ದೀರಿ ಹೊರತು ಸತ್ಯಾಸತ್ಯತೆಗಳು ಬರಬೇಕು. ಯಾರಿಗೆ ಸವಲತ್ತುಗಳು ಸಿಕ್ಕಿಲ್ಲ ಅವರಿಗೆ ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ ಅನ್ನೋದನ್ನು ನೀವೇ ಹೇಳ್ತಿದ್ದೀರಿ. ಮುಖ್ಯಮಂತ್ರಿಗಳ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾರೆ. ಲಿಂಗಾಯತರಿಗೆ ಅಥವಾ ವೀರಶೈವರಿಗೆ ಇಲ್ಲದಿದ್ದ ಕಾಳಜಿ ಮುಖ್ಯಮಂತ್ರಿಗಳಿಗೆ ಯಾಕೆ? ಅದು ಪ್ರತ್ಯೇಕ ಧರ್ಮ ಅಂತ ಇವರೇ ಹೇಳ್ತಾರೆ. ಇವರೇನು ಧರ್ಮಗುರುಗಳ? ಈ ರೀತಿ ದ್ವಂದ್ವಕ್ಕೆ ತೆರೆ ಎಳೆಯಬೇಕು. ಜೊತೆಗೆ ಈಗ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಕೆಲ ದಿನಗಳ ಕಾಲ. ಮೊದಲೇ ಹೇಳಿದ್ರು 7ನೇ ತಾರೀಕು ಒಳಗಾಗಿ ಮುಗಿಸೇ ಬಿಡ್ತೀವಿ ಅಂತ. ಇವತ್ತು 7 ಆಯ್ತು. ಹೀಗೆ ಹಾರಿಕೆಯ ಉತ್ತರಗಳನ್ನು ಕೊಡ್ತಕ್ಕಂಥದ್ದು, ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಾನು ಆಪಾದನೆ ಮಾಡ್ತೇನೆ. ಇದರ ಮಧ್ಯದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳು ಬುದ್ಧಿಸ್ಟ್ಗೆ ಸೇರಿದ್ರೆ ನೀವು ಬುದ್ಧಿಸ್ಟ್ ಆಗಿ ಅವರಿಗೆ ಮೀಸಲಾತಿಯ ಸೌಕರ್ಯಗಳನ್ನು ನಾನು ಕೊಡ್ತೇನೆ ಅಂತ ಇವತ್ತು ಹೇಳಿದ್ದಾರೆ. ಆದೇಶ ಬಂದಿದೆ.
ಇದು ತಪ್ಪು ಕಲ್ಪನೆ. ಇದು ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು. ಇದನ್ನ ಹಿಂದೆ ಮೋದಿ ಸರ್ಕಾರ ಇದನ್ನ ಮಾಡಿದೆ. ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಾವೇ ಏನೋ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನುಕೂಲ ಮಾಡಿಬಿಟ್ವಿ, ನಾವೇ ಕೊಡ್ತಾ ಇದ್ದೀವಿ ಅಂತ ಹೇಳೋ ರೀತಿಯಲ್ಲಿ ಬಿಂಬಿಸಿ ನಿನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ ಸರ್ಕಾರ. ನೀವು ಜನರನ್ನ ತಪ್ಪುಗೆ ದಾರಿಗೆಳೆಯಲಿಕ್ಕೆ ನೀವೇ ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂಥ ಕ್ರಮ ಇದು ಖಂಡನೀಯ. ಇದು ಕೇಂದ್ರ ಸರ್ಕಾರದ ನೀತಿಯಲ್ಲಿ ಬರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಈಗಾಗಲೇ ಯಾರು ಪರಿಶಿಷ್ಟ ಜಾತಿ ವರ್ಗಗಳು ಬುದ್ಧಿಸ್ಟ್ ಆಗಿದ್ರೆ ಮೊದಲಿಂದ ಕೂಡ ಅದು ಚಾಲ್ತಿಯಲ್ಲಿದೆ, ಅವರಿಗೆ ಮೀಸಲಾತಿ ಕಂಟಿನ್ಯೂ ಆಗ್ತದೆ. ಅದನ್ನು ಹೊಸದಾಗಿ ನೀವು ಹೇಳಿ ಪ್ರಚಾರ ಪಡೆಯತಕ್ಕಂಥದ್ದು ಇದು ಒಂದು ನಿಮ್ಮ ತಪ್ಪನ್ನ ನೀವು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೇನೆ. ದಲಿತ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು, ಮೋದಿಯವರ ಸರ್ಕಾರ ಎಲ್ಲ ಬೌದ್ಧ ಪರಿಶಿಷ್ಟ ಜಾತಿಯಿಂದ ಯಾರು ಬೌದ್ಧ ಧರ್ಮಕ್ಕೆ ಸೇರಿದಾರೋ ಅವರಿಗೆ ಮೊದಲಿಂದಲೂ ಕೊಡ್ತಾ ಇದೆ. ಇದು ಹೊಸದಲ್ಲ, ಇದನ್ನು ಸ್ಪಷ್ಟಪಡಿಸ್ತೇನೆ. ನಾವು ಚುನಾವಣೆಗೆ ಸಂದರ್ಭಕ್ಕೆ ಮುಂಚೆ ಪರಿಶಿಷ್ಟ ಜಾತಿಗೆ 15ರಿಂದ 17%, ಪರಿಶಿಷ್ಟ ವರ್ಗಗಳಿಗೆ 3ರಿಂದ 7%ಗೆ ರಿಸರ್ವೇಶನ್ ಹೆಚ್ಚಿಸಿದ್ವಿ. ಮಾನ್ಯ ಸಿದ್ದರಾಮಯ್ಯನವರು ಸುಳ್ಳುಗಳನ್ನು ಹೇಳಿ ಇದು ಊರ್ಜಿತ ಆಗೋದಿಲ್ಲ, ಯಾಕೆಂದ್ರೆ ಇದು ಚುನಾವಣೆ ಸ್ಟಂಟ್. ಇದು ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಚುನಾವಣೆಗಾಗಿ ಇದನ್ನ ಈ ರೀತಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡಲಿಕ್ಕೆ ಇದನ್ನ ಅನೌನ್ಸ್ ಮಾಡಿದ್ದಾರೆ, ಇದನ್ನು ನಂಬಬೇಡಿ ಅಂತ ಹೇಳಿದರು. ಆದರೆ ಈಗ 7% ರಿಸರ್ವೇಶನ್ ನಡೀತಾ ಇದೆ, 17% ರಿಸರ್ವೇಶನ್ ನಡೀತಾ ಇದೆ. ನೀವು ಮೀಸಲಾತಿ ಪರಿಶಿಷ್ಟ ಜಾತಿಗೆ ಕೊಡುವಾಗ ಅದೇ ಆಧಾರದ ಮೇಲೆ ಕೊಟ್ಟಿದ್ದೀರಿ. ಅಂದಮೇಲೆ ನೀವು ಸುಳ್ಳುಗಾರರಲ್ಲವೇ? ಸಿದ್ದರಾಮಯ್ಯ ದೊಡ್ಡ ಸುಳ್ಳುಗಾರ, ನನ್ನ ಅಪಾದನೆ ಇದೆ. ಇದರ ಜೊತೆಗೆ ಈಗ ಎಸ್ಟಿಗೆ ಕೊಟ್ಟಿರ್ತಕ್ಕಂಥ 7 ಮೀಸಲಾತಿಯನ್ನ ವಿರೋಧ ಮಾಡಿದ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷ ಈಗ ಆ ಮೀಸಲಾತಿಗೆ ಅನೇಕರನ್ನ ಸೇರಿಸಿ ಅವರ ಮೀಸಲಾತಿಯನ್ನೇ ಕಸಿದುಕೊಳ್ಳುವ, ಎಸ್ಟಿ ಮೀಸಲಾತಿಯನ್ನು ಕಸಿದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ. ಅನೇಕ ಜಾತಿಗಳಲ್ಲಿ ಬಡವರಿದ್ದಾರೆ, ನೀವು ಅವರಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ನಮ್ಮ ವಿರೋಧ ಇಲ್ಲ, ನಮ್ಮ ಪಕ್ಷದ ವಿರೋಧ ಇಲ್ಲ, ಅವ್ರಿಗೂ ಕೊಡಬೇಕು. ಆದರೆ ಅವರಿಗೆ ಕೊಡುವಾಗ ಆ ಪರ್ಸೆಂಟೇಜ್ ಅನ್ನು ಹೆಚ್ಚಿಸಬೇಕೇ ಹೊರತು ನೀವು ನಾವು ಕೊಟ್ಟಿರ್ತಕ್ಕಂಥ 7% ಅಲ್ಲಿ ಬೇರೆಯವರಿಗೆ ನೀವು ಕೊಟ್ಟು ಪರಿಶಿಷ್ಟ ವರ್ಗಗಳಿಗೆ ಮತ್ತೊಮ್ಮೆ ಅನ್ಯಾಯ ಮಾಡಬಾರದು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇವತ್ತು ವಾಲ್ಮೀಕಿ ಜಯಂತಿ, ದೇಶವ್ಯಾಪಿ ಪೂರ್ತಿ ಇವತ್ತು ವಾಲ್ಮೀಕಿ ಜಯಂತಿಯನ್ನು ಮಾಡ್ತಿದ್ದಾರೆ. ನಮ್ಮ ಪಕ್ಷದ ಕಚೇರಿಯಲ್ಲೂ ಆಗಿದೆ, ಈಗ ಸರ್ಕಾರವೂ ಕೂಡ ಮಾಡ್ತಾ ಇದೆ. ಮಾನ್ಯ ಪ್ರಸನ್ನಾನಂದ ಪುರಿ ಸ್ವಾಮಿಗಳಿಗೆ ಆಹ್ವಾನ ಕೊಟ್ಟಿದ್ರು, ಅವರು ಆ ಸಭೆಗೆ ಬಂದಿಲ್ಲ. ಯಾಕೆ ಅಂತಂದ್ರೆ ಈ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯ ಕೈವಾಡ ಇದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಇವತ್ತು ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು 33,372.33 ಕೋಟಿ ಹಣವನ್ನು ಎಸ್ಟಿಗಳಿಗೆ ನಾವು ವೆಚ್ಚ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. TSP ಹಣ ಮಾಡಿದ್ದೀವಿ ಅಂತ ನೀವು ಇದನ್ನೂ ಹೇಳಬೇಕಾಗಿತ್ತು. ನೀವು ಗ್ಯಾರಂಟಿಗಳಿಗೆ ಎಷ್ಟು ಹಣ ಕದ್ದಿದ್ದೀರಿ ಇದರಲ್ಲಿ ಅಂತ ಹೇಳಲಿಲ್ಲ. ಅದಾಯ್ತು. ವಾಲ್ಮೀಕಿ ಜಯಂತಿಯನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಿಂದ ಎಷ್ಟು ಹಣ ಕದ್ದಿದ್ದೀವಿ ಅದನ್ನು ಹೇಳಬೇಕಾಗಿತ್ತು, ಅದನ್ನು ಹೇಳಿಲ್ಲ. 187 ಕೋಟಿ ಕದ್ದಿರಲ್ಲ, ಅದನ್ನು ಹೇಳಲಿಲ್ಲ. ಚುನಾವಣೆಯಲ್ಲಿ ಮಾತ್ರ 7% ರಿಸರ್ವೇಶನ್ ಸುಳ್ಳು ಹೇಳಿದ್ರಿ, ಜನ ನಂಬಿದ್ರು, ಎಲ್ಲ ಸೀಟ್ಗಳನ್ನು ನೀವು ಗೆದ್ರಿ. ಆದರೆ ಆ ಜನಾಂಗಕ್ಕೆ, ಎಸ್ಟಿ ಜನಾಂಗಕ್ಕೆ ಮೋಸ ಮಾಡ್ತಿದ್ದೀರಿ, ಅನ್ಯಾಯ ಮಾಡ್ತಾ ಇದ್ದೀರಿ. ಇವತ್ತು ಆ ಸಮುದಾಯದಿಂದ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ರಾಜಣ್ಣ ಅವರನ್ನ ಉಚ್ಚಾಟನೆ ಮಾಡಿದ್ರಿ ಕ್ಯಾಬಿನೆಟ್ ಇಂದ. ಆ ಜನಾಂಗಕ್ಕೆ ನೀವು ಮಾಡ್ತಾ ಇರತಕ್ಕಂಥ ಅನ್ಯಾಯ ಅಲ್ವೇ? ಇದನ್ನು ಕೇಳಿದ್ರೆ ನಿಮಗೆ
ಏನನ್ನಿಸ್ತದೆ ನಿಮಗೆ? ಈಗ ಆ ಸಮುದಾಯ, ಇಡೀ ಸಮುದಾಯ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದೆ. ಈ ಕಾರಣದಿಂದ ಜನ ಅರ್ಥ ಮಾಡ್ಕೊಳ್ಬೇಕು, ಭಾರತೀಯ ಜನತಾ ಪಕ್ಷ 7% ಮೀಸಲಾತಿಯನ್ನು ಕೊಟ್ಟಿದ್ದೇ ಹೊರತು ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಇದನ್ನ ವಿರೋಧ ಮಾಡಿತ್ತು ಅನ್ನೋದನ್ನ ಜನಾಂಗಗಳು ಕೂಡ ತಿಳ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ತಾರೆ.